ನಿಷ್ಠದಂಗೆ ಬೆಳಿಲಿ. ಅಮ್ಮ ಮಹಾತಾಯಿ, ನಾನು ಬಂಗಾರಿನ ಪಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಮಾಡಬಾರ್ದು ತಂತ್ರ ಎಲ್ಲ ಮಾಡಿದೆ. ದಯವಿಟ್ಟು ನನ್ನನ್ನು ಕಾಪಾಡು ಮಹಾತಾಯಿ, ಕಾಪಾಡು. ಪಂಚಲಿಂಗಗಳಲ್ಲಿ ಈಗಾಗಲೇ 2 ಲಿಂಗ ಅಮ್ಮನವ್ರ ಪಾದಕ್ಕೆ ಬಂದು ಸೇರಿದ್ದಾಯ್ತು. ಇನ್ನು ಉಳಿದಿರೋದು 3 ಲಿಂಗಗಳು. ಅದು ಬರುವಷ್ಟರಲ್ಲಿ ಈ ಹಿರಣ್ಮಯಿನ ನನ್ನ ಕೈವಶ ಮಾಡ್ಕೋಬೇಕು. ಏಯ್ ಪಕ್ಕಕ್ಕೆ ಹೋಗು, ಬ್ರೇಕ್ ಇಲ್ಲ, ಪಕ್ಕಕ್ಕೆ ಹೋಗು. ಅಕ್ಕ ನೀನು ಹೇಳ್ದಂಗೆ ಬಿಡಿಸಿದ್ದೇನೆ, ಮಜ್ಜಿಗೆ ಕೊಡಕ್ಕ. ತಗೋ. ಅಯ್ಯೋ ಬಂಗಾರಿ, ತಗೋ ಮಜ್ಜಿಗೆ ತಂದೀನಿ, ಕುಡಿ. ಇಲ್ಲ ಅಜ್ಜಿ, ಎಲ್ಲಾರನ್ನೂ ಕೇಳ್ದೆ, ಆದ್ರೆ ಯಾರು ತಗೊಂಡಿಲ್ಲ ಅಂದ್ರು. ಅದು ಅಲ್ಲದೆ ಮನೆಯಿಂದ ಚೀಲನೇ ತಂದಿಲ್ಲ ಅಂತ ನಂಗೆ ಅನುಮಾನ ಬರೋಂಗ್ ಮಾಡಿದ್ರು. ಅವ್ರು ಹೇಳಿದ್ದು ಸರಿನೇ ಇರ್ಬೋದೋ ಏನೋ. ಮನೆಯಲ್ಲ ಒಂದ್ಸಲ ಹುಡುಕು. ಇಲ್ಲ ಅಜ್ಜಿ, ಇವಳು ಶಾಲೆ ಚೀಲನ ನಾನೇ ಸಿದ್ಧ ಮಾಡಿ ಕೊಟ್ಟು ಕಳ್ಸಿದ್ದೆ. ಹ್ಞೂ ಅಜ್ಜಿ, ನನಗೂ ಚೆನ್ನಾಗಿ ನೆನಪಿದೆ. ನಾನು ಶಾಲೆ ಚೀಲನ ತಗೊಂಡು ಹೋಗಿದ್ದು, ಆದ್ರೆ ಈಗಿಲ್ವೇ ಇಲ್ಲ. ನನ್ನ ಪುಸ್ತಕ ಬೇರೆ ಎಲ್ಲ ಅದರಲ್ಲೇ ಇತ್ತು. ಅದಿಲ್ಲ ಅಂದ್ರೆ ನಾನು ಹೇಗೆ ಓದ್ಕೊಳ್ಳೋದು, ಹೇಗೆ ಪರೀಕ್ಷೆಲಿ ಪಾಸ್ ಆಗೋದು? ಅಯ್ಯೋ, ಅಷ್ಟಕ್ಕೆ ಯಾಕೆ ಗೊಳೋ ಅಂತ ಅಳ್ತಾ ಕೂತ್ಕೋತೀಯಾ? ನಿನ್ನ ಸ್ನೇಹಿತರು ಇದಾರಲ್ಲ, ಅವ್ರ ಹತ್ರನೇ ಪುಸ್ತಕ ಇಸ್ಕೊಂಡು ಓದ್ಕೋ. ಎಲ್ಲರಿಗೂ ಪರೀಕ್ಷೆ ಸಮಯ ಅಲ್ವಾ, ಅದಕ್ಕೆ ಯಾರು ಕೊಡಲ್ಲ. ಅಪ್ಪಂಗೂ ಮತ್ತೆ ಕೊಡ್ಸೋ ಶಕ್ತಿ ಇಲ್ಲ. ಹಿರಣ್ಮಯ್, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾನು ನಿನಗೆ ಪುಸ್ತಕ ಕೊಡಿಸ್ತೀನಿ, ಸರಿನಾ? ಆದ್ರೆ ಈಗ ಹೊಸ ಪುಸ್ತಕ ಸಿಗೋದು ಕಷ್ಟ ರಶ್ಮಿ ಅಮ್ಮ. ಮುಂದಿನ ವರ್ಷ ಬದಲಾಗತ್ತೆ ಅಂತ ಯಾರು ಈ ಪುಸ್ತಕಗಳನ್ನ ಇಟ್ಟಿರಲ್ಲ. ಅದ್ರ ಬಗ್ಗೆ ಎಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯ? ನಿನಗೆ ಬೇಕಾಗಿರೋ ಪುಸ್ತಕಗಳನ್ನ ಒದಗಿಸೋ ಜವಾಬ್ದಾರಿ ನಂದು. ಇವತ್ತು ನೀನು ಮನೇಲಿರು, ನಾಳೆ ಅಷ್ಟರಲ್ಲಿ ನಿನಗೆ ಯಾವ್ಯಾವ ಪುಸ್ತಕ ಬೇಕೋ ಅದೆಲ್ಲ ತಂದು ಕೊಡ್ತೀನಿ. ನೀವೆಷ್ಟು ಒಳ್ಳೆಯವರು ರಶ್ಮಿ ಅಮ್ಮ, ಅದಕ್ಕೆ ನೀವೇನಂಗೆ ಅಮ್ಮ ಬರಬೇಕು ಅಂತ ನಾನು ಇಷ್ಟಪಟ್ಟಿದ್ದು. ಕೂತ್ಕೊಳ್ಳೋ ಬಂಗಾರಿ, ನೀ ಹತ್ರ ತುಂಬಾ ಮಾತಾಡ್ಬೇಕು. ನಿಂತ್ಕೊಂಡೆ ಮಾತಾಡ್ಬೋದಲ್ಲ? ನಿಂತ್ಕೊಂಡು ಎಷ್ಟೊತ್ತು ಅಂತ ಮಾತಾಡೋದು? ನನಗೂ ನಡೆದು ಸಾಕಾಗಿದೆ, ಕಾಲೆಲ್ಲ ನೋವ್ತಿದೆ. ಅದಕ್ಕೆ ನಿನ್ನನ್ನು ಕೂತ್ಕೊ ಅಂತ ಹೇಳ್ತಿರೋದು. ಸರಿ, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ. ಬಂಗಾರಿ, ನನ್ನ ಕೈಗೆ ಗೋರಂಟಿ ಹಾಕೊಂಡಿದ್ದೀನಿ, ಹೇಗಿದೆ ಅಂತ ನೋಡಿ ಹೇಳೋ.
ಚೆನ್ನಾಗಿದೆ. ಅಲ್ವಾ ಬಂಗಾರಿ? ಇಡೀ ದಿನ ಹೂ ಕಟ್ಟಿ ನನ್ನ ಕೈ ಬೆರಳುಗಳೆಲ್ಲ ತುಂಬಾ ನೋವು ಬಂದ್ಬಿಟ್ಟಿದೆ ಕಣೋ. ಸ್ವಲ್ಪ ನೆಟ್ಗೆ ತೆಗಿಯೋ. ಹ್ಞೂ ಬಂಗಾರಿ ಅವ್ರೆ, ಬಂಗಾರಿ ಅವ್ರೆ ಎದ್ದೇಳಿ. ಇಲ್ಲೇನ್ ಮಾಡ್ತಿದ್ದೀರಾ? ಅದು ಕಲ್ಯಾಣಿಗೆ ಹೂವೆಲ್ಲ ಕಟ್ಟಿ ಬೆರಳಲ್ಲಿ ನೋಡ್ತಿತ್ತಂತೆ, ಅದಕ್ಕೇನೆ ನಟಿಕೆ ತೆಕ್ಕೊಡು ಅಂತಂದ್ಲು, ತೆಕ್ಕೊಡ್ತಿದ್ದೀನಿ. ತಲೆಗಿಲೆ ಏನಾದ್ರೂ ಕೆಟ್ಟಿದ್ಯಾ? ಮನೇಲಿ ಹೇಳಿರೋ ಕೆಲಸ ಮರ್ತ್ಬಿಟ್ಟು ಎಲ್ಲಿ ಬಂದು ನೀವು ಜೊತೆ ಅಲ್ಲೇ ಹೊಡಿತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನನಗೇನಾಗಿದೆ? ಅವಳು ಹೇಳಿ ಕೆಲಸ ಮಾಡಿದೆ ಅಷ್ಟೇ. ಇದಿನ್ನೂ ಪ್ರಾರಂಭ ಕಣಮ್ಮ ಮಾಜಿ ಪೊಲೀಸಮ್ಮ, ಇನ್ನೂ ಇದೆ ನೋಡ್ತಿರು. ನಾನು ಹೇಳೋ ಜಾಗಕ್ಕೆ ಐರನ್ ಮೈನ ಕರ್ಕೊಂಡು ಬರಬೇಕು. ಆಗ ತೀರ್ಥ ಅಂತ ಬೇರೆ ಕೊಡ್ತೀನಿ, ಅದನ್ನು ಅವಳಿಗೆ ಕೊಟ್ಟರೆ ಕುಡಿದು ಸ್ವಲ್ಪ ಹೊತ್ತಿಗೆ ಜ್ಞಾನ ತಪ್ಪುತ್ತೆ. ನಾನು ಹೇಳಿಲ್ವಾ ತೀರ್ಥದಲ್ಲಿ ಏನೋ ಬೆರ್ತಿದೆ ಅಂತ, ಅದಕ್ಕೆ ನಂಗೆ ತಲೆ ಸುತ್ತಿದೆ. ಮೂಟೆ ಕಟ್ಟಿ ಹಳ್ಳದಲ್ಲಿ ಹಾಕಿದ್ರೆ ಪರೀಕ್ಷೆ ಬರೆಯೋಕ್ಕೆ ಬರಲ್ಲ. ಏನ್ ಹೇಳ್ತಿದ್ಯಾ ಸುಬ್ಲಕ್ಷ್ಮಿ? ನಾನ್ ರಾಕ್ಷಸನ? ಮುಖದ ಮೇಲೆ ನಾಟಕದ ನಗು ಇಟ್ಕೊಂಡು ನಿಮ್ಮನ್ನ ನೀವು ಸಜ್ಜನ ಅನ್ಕೊಂಡಿರ್ಬೋದು. ನನ್ನ ಕಣ್ಣಂಗ್ ಮಣ್ಣೆರ್ಚಿ ಹಳ್ಳಕ್ಕೆ ಸುಲಭವಾಗಿ ಬೀಳಿಸ್ಬೋದು ಅಂತಾನು ಅನ್ಕೊಂಡಿರ್ಬೋದು. ಆದ್ರೆ ಪದೇ ಪದೇ ನೀವು ತೋಡಿರೋ ಹಳ್ಳಕ್ ಬೀಳಕ್ಕೆ ಈಗಿ ಸುಬ್ಲಕ್ಷ್ಮಿ ನಿಮ್ ಹಳೆ ಹೆಂಡತಿ ಸುಬ್ಲಕ್ಷ್ಮಿ ಅಲ್ಲ. ಸುಬ್ಲಕ್ಷ್ಮಿ ಏನ್ ಮಾತಾಡ್ತಾ ಇದೀಯ? ಹಲೋ ಅಕ್ಕ. ಹೇಳ ಅಜಯ್. ಅಕ್ಕ, ಆಶಾ ಬಾಡಿ ರೈಲ್ವೆ ಟ್ರ್ಯಾಕಲ್ಲಿ ಬಿದ್ದಿದ್ದಂತೆ. ಏನ್ ಹೇಳ್ತಿದ್ಯಾ ಅಜಯ್? ಆ ಅಕ್ಕ, ನಮ್ಮ PC ಈಗ ತಾನೇ ಬಂದು ಹೇಳಿದ್ರು. ಅಜಯ್, ಚೇತನ್ ಪ್ರಜ್ಞೆ ಬಂತು. ಹೌದಾ? ಹೌದು, ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯನೂ ಹೇಳ್ದ. ಈಗ ನೋಡಿ ನನಗೆ ಅರ್ಧ ಜೀವ ಬಂದಾಗಾಯ್ತು. ಕಿಡ್ನಾಪ್ ಆಗಿರೋ ಮುದ್ಕಿನ ಹುಡ್ಕೋ ಕೆಲಸನಾ? ದೊಡ್ಡ ಮನೆಯವ್ರಿಗೆ ಬೇರೆ ಗೊತ್ತಾಗೋದು ಬೇಡ ಅಂತ ಹೇಳ್ತಾ ಇದ್ರಿ. ಈ ವಿಷಯ ನಾನೇನಾದರೂ ಮಾವಂಗೆ ರಾಮೂರ್ಗೆ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ನಮ್ಮ ಸೂರಪ್ಪನವರು ಹಾಗೂ ಮಹಾಬಲಣ್ಣ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು
ಚುನಾವಣೆಯಿಂದ ಹಿಂದಕ್ಕೆ ಸರಿಯೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ಹಿಂದೆ ಸರಿಯಲ್ಲ. ನಾವು ನಿಮ್ಮನ್ನೇ ಹುಡ್ಕೊಂಡ್ಬಂದಿದ್ದು. ನನ್ನನ್ನು ಹುಡ್ಕೊಂಡ್ಬಂದಿದ್ದೀರಾ? ಯಾರು ನೀವು? ಎಲ್ಲಿಂದ ಬಂದಿದ್ದೀರಾ? ವಾಡೆಯಿಂದ. ಅವನು ನಿನ್ನ ಲಗ್ನ ಆದರೂ ಅವನ ಪ್ರೀತಿಗೆ ನೀನು ನ್ಯಾಯ ಕೊಡೋಕ್ಕಾಗಂಗಿಲ್ಲ. ಆಗ ಅವ್ನ ಪ್ರೀತಿ ಹುಡ್ಕೊಂಡು ನನ್ನ ಹತ್ರ ಬಂದೇ ಬರ್ತಾನ. ವಾಡೆ ಋಣ ನಿಮ್ಮ ಮೇಲೆ ಇದೆಯಲ್ಲ, ಅದಕ್ಕಾದ್ರೂ ನೀವು ನಮ್ಮ ಮಾತು ಕೇಳಲಿಕ್ಕ ಬೇಕು.